ಸುದ್ದಿ ಖಂಡಿತವಾಗಲೂ ಕೊಡ್ತೀನಿ. ಅದಕ್ಕಿಂತ ಮೊದಲು ನರೇಂದ್ರ ಮೋದಿ 19ನೇ ತಾರೀಕು ಬರ್ತಾ ಇದ್ದಾರೆ ಕರ್ನಾಟಕಕ್ಕೆ. 19ನೇ ತಾರೀಕು ಎಲ್ಲರೂ ಅಯೋಧ್ಯೆ ಕಡೆ ಹೋಗ್ತಾ ಇದ್ರೆ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಯಾಕಿರಬಹುದು? 3 ದೃಶ್ಯಾವಳಿಗಳು ತೋರಿಸ್ತೀನಿ. ಬಿಜೆಪಿ ಮತ್ತೆ ಶುರು ಮಾಡ್ಕೊಂಡ್ಬಿಟ್ಟಿದೆ. ಗೋಡೆ ಬರಹಕ್ಕೆ ಬಿಜೆಪಿ ಚಾಲನೆಯನ್ನು ಕೊಟ್ಟಿದೆ. 3 ದೃಶ್ಯಾವಳಿಗಳು. ಬಿಜೆಪಿ ಗೋಡೆ ಬರಹಕ್ಕೆ ಚಾಲನೆಯನ್ನು ಕೊಟ್ಟಿದೆ. ಇದನ್ನು ಗಮನಿಸಿನಿ. ಈ ಯೋಗಿ ಆದಿತ್ಯನಾಥ್ ಅವರು ಗೋಡೆ ಬರಹ, एक बार फिर से मोदी सरकार, अब की बार मोदी सरकार ಹಿಂಗೆಲ್ಲ ಇತ್ತಲ್ಲ. ಈ ಗೋಡೆ ಬರೋದೊಂದು ವಿಶೇಷತೆ ಗೊತ್ತಿರುತ್ತೆ. ನಿಮ್ಮ ಊರಲ್ಲಿ ಈಗಲೂ ಕೆಲವು ಗೋಡೆ ಬರಹಗಳು ಹಳೆ ಕಾಂಗ್ರೆಸ್ಸು, ಬಿಜೆಪಿ, JDS, ಕಮ್ಯುನಿಸ್ಟು ಈಗಲೂ ಇರುತ್ತೆ. ಬಿಜೆಪಿಯ ಹೊಸ ಒಂದು ಟೆಕ್ನಿಕ್ ಇದು. ನಂಬರ್ 1, ಗೋಡೆ ಬರಹಕ್ಕೆ ಬಿಜೆಪಿ ಚಾಲನೆಯನ್ನು ಕೊಟ್ಟಿದೆ. ಮತ್ತೊಂದು ಕಡೆ ನಡ್ಡಾ ಅವರನ್ನು ಭೇಟಿಯಾಗಿದ್ದಾರೆ ಬಿಜೆಪಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಏನಿರ್ಬೋದು ಇಲ್ಲಿ ನೋಡಿ, ಭಾಳ ಖುಷಿಯಾಗಿದ್ದಾರೆ JP ನಡ್ಡಾ, ಆರ್ ಅಶೋಕ್, ಫುಲ್ ಮೀಟಿಂಗ್. ಓಕೆ, ಇದಾದ ನಂತರ ನಮ್ಮ ಪಕ್ಕದ ಆಂಧ್ರ ಪ್ರದೇಶದ ಲೇಪಾಕ್ಷಿಗೆ ಬಂದಿದ್ದಾರೆ ನರೇಂದ್ರ ಮೋದಿ ಅವರು. ಆಂಧ್ರದ ಲೇಪಾಕ್ಷಿ. ಈ ಲೇಪಾಕ್ಷಿಗೂ ರಾಮಾಯಣಕ್ಕೂ ಒಂದು ರೀತಿಯಲ್ಲಿ ಸಂಬಂಧ ಇದೆ. ಈ ಜಟಾಯು ಪಕ್ಷಿಯ ಕತೆ ಕೂಡ ಇಲ್ಲೂ ಕೂಡ ಸ್ವಲ್ಪ ಸಂಬಂಧ ಇದೆ. ಲೇಪಕ್ಷಿ, ಹಾಗಾಗಿ ಲೇಪಾಕ್ಷಿ ಆಯಿತು ಅಂತ. ಬನ್ನಿ, ಇವತ್ತಿನ ಅಯೋಧ್ಯೆ ಹೊರತಾಗಿ 3 ದೃಶ್ಯಾವಳಿಗಳು ಭಾಳಷ್ಟು ಅನೇಕ ವಿಚಾರಗಳಿಗೆ ವೇದಿಕೆಯಾಯಿತು. ಯಾಕಂದರೆ ಗೋಡೆ ಬರಹಕ್ಕೆ ಬಿಜೆಪಿ ಚಾಲನೆ, ಅಂದರೆ ಲೋಕಸಭಾ ಚುನಾವಣೆಗೆ ಅವರು ಚಾಲನೆ ಕೊಟ್ಟಿದ್ದಾರೆ. ಇದೆಲ್ಲ ಈ ಅಮಿತ್ ಶಾ ಅವ್ರದ್ದಿತ್ತಲ್ಲ ಪೇಜ್ ಪ್ರಮುಖ, ಅದೇ ಥರ ಗೋಡೆ ಬರಕ್ಕೆ ಚಾಲನೆ ಒಂದು ಕಡೆ, ಮತ್ತೊಂದು ಕಡೆ ಆರ್ ಅಶೋಕ್ ಅವರು ಕೇಂದ್ರದಲ್ಲಿ JP ನಡ್ಡಾ ಅವರನ್ನು ಭೇಟಿಯಾಗಿದ್ದಾರೆ. ಮತ್ತೊಂದು ಕಡೆ ಪಕ್ಕದ ಲೇಪಾಕ್ಷಿಗೆ ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ಅಲ್ಲೆಲ್ಲ ರಾಮನ ಗುಣಗಾನಗಳಾಗ್ತಾ ಇದ್ರೆ, ರಾಮ ದೇವಸ್ಥಾನದ ಬಗ್ಗೆ ಯಾವಾಗ ಆಗುತ್ತೆ, ಲಡ್ಡು ಬರ್ತಾ ಇದೆ, ಮತ್ತೊಂದು ಕಡೆ ಪಾದುಕೆ ಬರ್ತಾ ಇದೆ, ಮತ್ತೊಂದು ಕಡೆ ದೊಡ್ಡ ಊದುಬತ್ತಿ ಬರ್ತಾ ಇದೆ, ಮತ್ತು ಆಗ್ರಾ ಪೇಠ ಅಂತನ್ನುವಂಥ ಭಾಳ ಸ್ವೀಟ್ ಬರ್ತಾ ಇದೆ. ನರೇಂದ್ರ ಮೋದಿ ದಕ್ಷಿಣಕ್ಕೆ ಬರ್ತಾ ಇದ್ದಾರೆ. ನರೇಂದ್ರ ಮೋದಿ ದಕ್ಷಿಣಕ್ಕೆ ಬಂದಿದ್ದಾರೆ ಅಂತಂದರೆ ಏನೋ ಒಂದಿರಬೇಕು. ಅದನ್ನು ಹೇಳ್ತೀನಿ. ಪ್ರಧಾನಿ ನರೇಂದ್ರ ಮೋದಿ ಇದೇ ಶುಕ್ರವಾರ ಬೆಂಗಳೂರಿಗೆ ಆಗಮಿಸಲಿದ್ದಾರೆ.